ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಗೆಟ್ ರೆಡಿ ವಿತ್ ಮೀ ಫಾರ್ ಅ ಮೂವಿನ ಫೇಸ್ಲೆಸ್ ಕಂಟೆಂಟ್ನಲ್ಲಿ ಟ್ರೈ ಮಾಡ್ತಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇವತ್ತು ನಾನು ಮೂವಿಗೆ ಹೋಗ್ತಾ ಇದ್ದೀನಿ, ದಿ ಒಡಿಸ್ಸಿ ಅಂತ. ಸೊ ಅದಕ್ಕೆ ರೆಡಿ ಆಗಬೇಕು. ಸೊ ಈಗ ತಾನೇ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ನಾನು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ನಾನು ಫಸ್ಟ್ ಅಪ್ಲೈ ಮಾಡೋ ಬಾಡಿ ಲೋಷನ್ ಬಂದು ವ್ಯಾಸ್ಲಿನ್ ಕೋಕೋ ಕ್ರೀಮ್ ಅಂತ. ಸೊ ಇದು ಲೈಕ್ ಕಂಪ್ಲೀಟ್ಲಿ 24/7 ಮಾಯ್ಶ್ಚರೈಸ್ ಆಗಿಟ್ಟಿರುತ್ತೆ ಬಾಡಿನ. ಸೊ ನಾನು ಕಂಪ್ಲೀಟ್ಲಿ ಓವರಾಲ್ ಬಾಡಿಗೆ ಇದನ್ನು ಅಪ್ಲೈ ಮಾಡ್ತೀನಿ. ಇದು ಅಪ್ಲೈ ಮಾಡಿ ಆದಮೇಲೆ ನೋಡಿ ಕೋಕೋ ಬಟರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಕಂಪ್ಲೀಟ್ಲಿ ಲೈಕ್ ಚಾಕ್ಲೇಟ್ ಫ್ಲೇವರ್ ಥರ, ಕಂಪ್ಲೀಟ್ಲಿ ಚಾಕ್ಲೇಟ್ ಥರ ಸ್ಮೆಲ್ ಆಗ್ತಾ ಇರ್ತೀರಾ. ಚಾಕ್ಲೇಟ್ ಸ್ಮೆಲ್ಲೇ ಬರ್ತಿರುತ್ತೆ ಬಾಡಿ ಕಂಪ್ಲೀಟಾಗಿ. ಆ್ಯಂಡ್ ತುಂಬಾ ಮಾಯ್ಶ್ಚರೈಸ್ಡ್ ಆಗಿಟ್ಟಿರುತ್ತೆ ಸ್ಕಿನ್ನ. ಸೊ ಈ ಬಾಡಿ ಲೋಷನ್ನ ನಾನು ಸ್ನಾನ ಆಗಿದ ತಕ್ಷಣ ಕಂಪಲ್ಸರಿ ಹೋಲ್ ಬಾಡಿಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಬಾಡಿನ ಯಾವಾಗಲೂ ಮಾಯ್ಶ್ಚರೈಸ್ ಆಗಿ ಇಟ್ಕೊಂಡ್ರೆ ಸ್ಕಿನ್ ಕೂಡ ಸ್ಮೂತ್ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಅಪ್ಲೈ ಮಾಡ್ತೀನಿ. ಸೊ ಅದಾದಮೇಲೆ ರೋಲ್ ಆನ್ ಕೂಡ ನಾನು ಅಂಡರ್ ಆರ್ಮ್ಸಿಗೆ ಯೂಸ್ ಮಾಡ್ತೀನಿ. ಇದು ನಿವ್ಯಾ ಪರ್ಲ್ ಬ್ಯೂಟಿ ರೋಲ್ ಆನ್ ಅಂತ. ಸೊ ಕಾಣಿಸ್ತಿದೆಯಾ ನಿಮಗೆ? ಪರ್ಲ್ ಬ್ಯೂಟಿ. ಸೊ ನಾನು ಇದೇ ಯೂಸ್ ಮಾಡೋದು. ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಲೈಕ್ 3 to 4 years, 5+ years ಆಗಿದೆ ಅನಿಸುತ್ತೆ. ಸೊ 5+ yearsನ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ಸ್ ಕೊಟ್ಟಿದೆ ಇದು. ಅವಕಾಡೋ ಆಯಿಲಿಂದ ಮಾಡಿರೋದು. ಇದನ್ನು ಬ್ಲ್ಯಾಕ್ನೆಸ್ ಎಲ್ಲ ಇರುತ್ತಲ್ಲ ಅದನ್ನು ಎಲ್ಲ ಕೂಡ ಹೋಗಿಸಿದೆ ನನಗೆ. ನಾನು ಎಲ್ಲ ಸ್ವೆಟ್ ಸ್ಮೆಲ್ಲೆಲ್ಲ ಬರೋದೇ ಇಲ್ಲ ಇದರಲ್ಲಿ. ಆಲ್ಮೋಸ್ಟ್ ಹೋಲ್ ಡೇ ಹಾಗೆ ಇರುತ್ತೆ. ನೀವು ನೆಕ್ಸ್ಟ್ ಡೇ ಸ್ನಾನ ಮಾಡೋವರೆಗೂ ಕೂಡ ನಿಮಗೆ ಏನೋ ಇದು ಎಫೆಕ್ಟಿವ್ ಆಗೇ ಇರುತ್ತೆ. ಅಷ್ಟು ಚೆನ್ನಾಗಿದೆ ಇದು. ಸೊ ಈ ರೋಲ್ ಆನ್ ಕೂಡ ನೀವು ಯೂಸ್ ಮಾಡ್ಬೋದು. ಎವ್ರಿ ಡೇಗೆ ಯೂಸ್ ಮಾಡ್ಬೋದು. ಅದಾದಮೇಲೆ ಈಗ ನಾನು ಯಾವ ಡ್ರೆಸ್ ಹಾಕೊಳ್ತಾ ಇದ್ದೀನಿ ಅಂತ ಹೇಳ್ತೀನಿ. ನಾನು ವೇರ್ ಮಾಡ್ತಿರೋ ಔಟ್ಫಿಟ್ ಬಂದು ಸೊ ಈ ಟಾಪ್, ನನ್ನ ಜೊತೆಗೆ ಬ್ಲ್ಯಾಕ್ ಟ್ರೌಸರ್. ಇದನ್ನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಸೊ ಬನ್ನಿ ರೆಡಿ ಆಗೋಣ. ಇದು ನನ್ನ ಔಟ್ಫಿಟ್. ಕಾಣಿಸ್ತಿದೆಯಾ ನಿಮಗೆ? ಸೊ ಇದೆ ಇವತ್ತಿನ ಔಟ್ಫಿಟ್ ನಂದು. ಸೊ ಕೂದಲಾಡ್ಸ್ಕೊಂಡು ಬರೋಣ. ಹೀಗೆ ಇದ್ದರೆ ನನಗೆ ಶೀತ ಆಗಿಬಿಡುತ್ತೆ. ಸೊ ಕೂದಲಾಡ್ಸ್ಕೊಂಡು ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಈ ರೀತಿ ಇದೆ ಪ್ಯಾಟ್ರನ್ನು. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದೆಲ್ಲ. ನನಗಂತೂ ಯಾವುದೋ ಇಂಗ್ಲೀಷ್ ಮೂವಿ ಹೀರೋಯಿನ್ ಥರ ಅನಿಸ್ತಾ ಇತ್ತು. ಚೆನ್ನಾಗಿದೆ ಟಾಪ್ ಆ್ಯಂಡ್ ಪ್ಯಾಂಟ್ ಕೂಡ. ಕೂದಲನ್ನ ಹರಿದಕ್ಕೆ ಬಿಟ್ಟಿದ್ದೀನಿ ಈಗ, ನ್ಯಾಚುರಲಾಗಿ ಆಗಲಿ ಅಂತ. ಬಿಕಾಸ್ ನಾನು ಹೇರ್ ಡ್ರೈಯರ್ಸ್ ಎಲ್ಲ ಯೂಸ್ ಮಾಡಲ್ಲ. ನಾನು ಫೇಸ್ ಕ್ರೀಮ್ಸ್ ಯಾವ್ದಾದ್ರು ಅಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ಕಿನ್ ಬಂದು ಈಗ ಈ ಕಡೆ ಡ್ರೈ ಕೂಡ ಅಲ್ಲ, ಈ ಕಡೆ ಆಯಿಲಿ ಕೂಡ ಅಲ್ಲ, ಆ ಥರ ಇರೋ ಸ್ಕಿನ್ನು. ಸೊ ಅದಕ್ಕೋಸ್ಕರ ನಾನು ಮಾಯ್ಶ್ಚರೈಸ್ ಆಗೋ ಇಟ್ಕೊಂಡಿರ್ತೀನಿ ಆ್ಯಂಡ್ ಹೈಡ್ರೇಟೆಡ್ ಆಗೋ ಇಟ್ಕೊಂಡಿರ್ತೀನಿ. ತುಂಬ ಆಯಿಲೂ ಮಾಡ್ಕೊಳ್ಳಲ್ಲ, ತುಂಬ ಲೈಕ್ ಡ್ರೈಯೂ ಬಿಟ್ಕೊಳ್ಳಲ್ಲ. ಸೊ ಆ ಥರ. ಸೊ ನಾನು ಫಸ್ಟ್ ಯೂಸ್ ಮಾಡೋದು ಫೇಸಿಗೆ ಅಪ್ಲೈ ಮಾಡೋದು ಬಂದು ನಿವಿಯಾ ಸಾಫ್ಟ್ ಲೈಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್. ಸ್ವಲ್ಪ ಆಯಿಲಿನೆಸ್ ಥರ ಅಂದರೆ ಕಂಪ್ಲೀಟಾಗಿ ಮಾಯ್ಶ್ಚರೈಸ್ ಆಗಿ ಸಾಫ್ಟ್ ಸ್ಕಿನ್ ಥರ ಇರುತ್ತೆ. ಸೊ ನಾನು ಇದನ್ನು ಫಸ್ಟ್ ಅಪ್ಲೈ ಮಾಡ್ತೀನಿ ಈಗ. ಸೊ ನೋಡಿ ನನ್ನ ಫೇಸಿಗೆಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ. ಲೈಟಾಗಿ, ಜಸ್ಟ್ ಲೈಟಾಗಿ ಅಪ್ಲೈ ಮಾಡಬೇಕಷ್ಟೆ. ಎಲ್ಲೆಲ್ಲಿ ನಿಮಗೆ ಡ್ರೈ ಅನಿಸುತ್ತೆ ಅಲ್ಲಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಲೈಕ್ ನೆಕ್ಸ್ಟ್ ಬಂದು ನಾನು ಅಪ್ಲೈ ಮಾಡ್ತಿರೋದು ಪಾಂಡ್ಸ್ ಹೈಡ್ರಾ ಮಿರಾಕಲ್. ಇದು ಬಂದು ಹ್ಯಾಲರಾನಿಕ್ ಜೆಲ್ ಇರುತ್ತೆ. ಇದರಲ್ಲಿ ಜೆಲ್ಲಿ ಫಾರ್ಮಲ್ಲಿರುತ್ತೆ ಈ ಕ್ರೀಮು. ಹೈಡ್ರೇಟೆಡ್ ಆಗಿಟ್ಟಿರುತ್ತೆ ಸ್ಕಿನ್ನ. ಸೊ ನಾನು ಅದಕ್ಕೆ ಯೂಸ್ ಮಾಡ್ತೀನಿ. ಲೈಕ್ ಇವಾಗ ಮಾಯ್ಶ್ಚರೈಸ್ ಆಗೋಕ್ಕೆ ನಾನು ನಿವ್ಯಾ ಯೂಸ್ ಮಾಡಿದೆ. ಅದನ್ನೇ ಹಾಕಿ ಅದ್ರ ಮೇಲೆ ನಾನು ಕ್ರೀಮ್ ಅಪ್ಲೈ ಮಾಡಿದ್ರೆ, ಯಾವುದೇ ಕ್ರೀಮ್ ಯೂಸ್ ಮಾಡ್ತಿರೋ ಫೇಸ್ ಕ್ರೀಮ್ ಅಪ್ಲೈ ಮಾಡಿದ್ರೆ ಆಯಿಲಿ ಆಗಿಬಿಡುತ್ತೆ. ಈವ್ನಿಂಗ್ ಅಷ್ಟರಲ್ಲಿ ನಿಮಗೆ ಇಲ್ಲೆಲ್ಲ ಆಯಿಲ್ನೆಸ್ ಬಂದಿರೋ ಥರ ಅನಿಸುತ್ತೆ ಅಲ್ಲ, ಸೊ ಆಯಿಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ಆಯಿಲಿನೆಸ್ ಬರಬಾರ್ದು ಆ್ಯಂಡ್ ಫೇಸು ಬ್ಯಾಲೆನ್ಸ್ಡ್ ಆಗಿರಬೇಕು. ಈ ಕಡೆ ಡ್ರೈಯೂ ಇರಬಾರ್ದು, ಈ ಕಡೆ ಆಯಿಲಿನೂ ಇರಬಾರ್ದು, ಪರ್ಫೆಕ್ಟ್ ಆಗಿರಬೇಕು ಅಂದರೆ ದಿಸ್ ಇಸ್ ರಿಯಲಿ ಮ್ಯಾಜಿಕಲ್ ಜೆಲ್ ಅಂತಲೇ ಹೇಳ್ಬೋದು. ಹ್ಯಾಲರಾನಿಕ್ಸ್ ಸೂಪರ್ ಲೈಟ್ ಜೆಲ್. ತುಂಬ ಚೆನ್ನಾಗಿರುತ್ತೆ. ಫೇಸ್ನ ಕಂಪ್ಲೀಟ್ಲಿ ಹೈಡ್ರೇಟೆಡ್ ಆಗಿಟ್ಟಿರುತ್ತೆ. ಸೊ ಇದು ನನ್ನ ಫೇವ್ರೆಟ್. ಸೊ ಇದನ್ನ ಅಪ್ಲೈ ಮಾಡೋಣ ಬನ್ನಿ. ಸೊ ಹೇಳಿದ್ನಲ್ಲ ಜೆಲ್ ಫಾರ್ಮ್ಯಾಟಲ್ಲಿರುತ್ತೆ ಅಂತ. ಸೊ ಈ ರೀತಿ ಜೆಲ್ ಫಾರ್ಮ್ಯಾಟಲ್ಲಿರುತ್ತೆ.
ಸೊ ಫೇಸಿಗೆಲ್ಲ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದನ್ನು ಸ್ವಲ್ಪ ಫ್ಯಾನಲ್ಲಿ ಸ್ವಲ್ಪ ಆರ್ಲಿಕ್ಕೆ ಬಿಡಿ, ಬಿಕಾಸ್ ನಾವು ಮಾಯ್ಶ್ಚರೈಸರ್ ಮೇಲೆ ಹಚ್ಚಿರ್ತೀವಲ್ಲ, ಸೊ ಅದು ಸ್ವಲ್ಪ ಡ್ರೈ ಆಗಲಿ. ನಾನು ಅಪ್ಲೈ ಮಾಡೋ ಫೇಸ್ ಕ್ರೀಮ್ ಬಂದು ಪಾಂಡ್ಸ್ ವೈಟ್ ಬ್ಯೂಟಿ. ದಿಸ್ ಇಸ್ ಒನ್ ಆಫ್ ದಿ ಲೈಕ್ ಸ್ಪಾಟ್ಲೆಸ್ ಕ್ರೀಮ್ ಅಂತ ಹೇಳ್ಬೋದು. ಲೈಕ್ ಮುಖದಲ್ಲಿರೋ ಸ್ಪಾಟ್ಸ್ ಎಲ್ಲ ಕೂಡ ಕಡಿಮೆ ಮಾಡುತ್ತೆ. ನಾನು ಡ್ರಾಸ್ಟಿಕಲಿ ಲೈಕ್ ಆಲ್ಮೋಸ್ಟ್ ಲೈಕ್ 8 to 9 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಪಾಟ್ಸ್ ಎಲ್ಲ ಹೋಗಿದೆ ಮುಖದಲ್ಲಿ, ಅಂದರೆ ಲೈಕ್ ರೆಡ್ಯೂಸ್ ಆಗ್ತಾ ಬರುತ್ತೆ. ಅಂದರೆ ಆ್ಯಕ್ಟಿವ್ ಸ್ಟ್ರೆಚಲ್ಲಿ ನಿಮಗೆ ರಿಸಲ್ಟ್ಸ್ ಕಾಣಿಸಲ್ಲ, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ತುಂಬ ಡ್ರೈ ಅಂತ ಅನಿಸಿದ್ರೆ ನೀವು ಇದರಲ್ಲಿ ಸ್ವಲ್ಪ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಬೋದು. ಸೊ ಕರೆಂಟ್ಲಿ ನೋಡಿ ಫೇಸ್ ಹೀಗಿದೆ. ಜಸ್ಟ್ ಹಾಗೆ ಐಬ್ರೋಸ್ನ ಕೂಡ ಸೆಟ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ನಾನು ಯೂಸ್ ಮಾಡೋ ಐಲೈನರ್ ಬಂದು ಡ್ಯಾಸ್ಲರ್. ಬನ್ನಿ, ನೋಡಿ ಚೆನ್ನಾಗಿ ಬಂದಿದೆ ಅಲ್ಲ ಐಲೈನರ್, ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಇಯರಿಂಗ್ಸ್ ಹಾಕೊಳ್ತಿರೋದು. ಸೊ ಇಯರಿಂಗ್ಸ್ ಲೆಂತಿ ಆಗಿರೋದ್ರಿಂದ ನೆಕ್ ಪೀಸ್ ಹಾಕೋ ನೆಸೆಸಿಟಿ ಇರಲ್ಲ. ಬೆಸ್ಟಲ್ಲಿ ಬಂದು ಬ್ಲ್ಯಾಕ್ ಹಾಕೊಳ್ತಿದ್ದೀನಿ, ಬ್ಲ್ಯಾಕ್ ಟ್ರೌಸರಿಗೆ ಮ್ಯಾಚ್ ಆಗಲಿ ಅಂತ. ಇಯರಿಂಗ್ಸ್ ಬ್ಯಾಗ್ ಬಂದು ವೈಟ್ ಕಲರ್ ಬ್ಯಾಗ್ ತೊಗೊಂಡಿದ್ದೀನಿ. ಇದು ಸೊ ಈ ಥರ ಇರುತ್ತೆ. ಓಕೆ, ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಬಂದು ಸ್ವಿಸ್ ಬ್ಯೂಟಿ ಅಂತ. ಅಷ್ಟು ತುಂಬ ಟ್ರಾನ್ಸ್ಪರೆಂಟ್ ಆಗಿ ಲೈಟ್ ಕಲರ್ ಆಗಿ ತುಂಬ ಚೆನ್ನಾಗಿರುತ್ತೆ. ಪಿಂಕ್ ಕಲರ್ ಇದು ನೋಡಿ. ಸ್ವಿಸ್ ಬ್ಯೂಟಿ ಟ್ರಾನ್ಸ್ಪರೆಂಟ್ ಆಗಿದೆ ಕಂಪ್ಲೀಟ್ಲಿ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ತುಂಬಾ ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಫೈನಲಿ ಹೀಗೆ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ರೆಡಿಯಾಗಿ ನಾನು ಹೋಗಿದ್ದೆ ಒರಯನ್ ಮಾಲ್ಗೆ. ಅಲ್ಲೇ PVR ಮೇಲೆ ಮೂವಿ ಬುಕ್ ಮಾಡ್ಕೊಂಡಿದ್ದು ನಾನು. ನೋಡಿ ಜಸ್ಟ್ ಹಾಗೆ ಆರ್ಕಿಟೆಕ್ಚರ್ ಚೆನ್ನಾಗಿದೆ ಅಂತ ಸ್ಮಾಲ್ ಕ್ಲಿಪ್ಸ್ ಥರ ಶೂಟ್ ಮಾಡ್ಕೊಳ್ತಿದ್ದೆ. ಈ ಮಾಲ್ ಬಂದು ಬ್ರಿಗೇಡ್ ಗೇಟ್ವೇ ಎನ್ಕ್ಲೇವ್ ರಾಜಾಜಿನಗರ್ನಲ್ಲಿರೋದು. 8,20,000 ಸ್ಕ್ವೇರ್ ಫೀಟ್ನಲ್ಲಿ ಸ್ಪ್ರೆಡ್ ಆಗಿದೆ ವಿತ್ 4 ಫ್ಲೋರ್ಸ್ ಆ್ಯಂಡ್ 300 ರಿಟೇಲ್ ಸ್ಟೋರ್ಸ್ ಇದೆ ಇದರೊಳಗಡೆ. ಆ್ಯಂಡ್ ಲಾರ್ಜ್ ಫುಡ್ ಕೋರ್ಟ್ ಇದೆ, PVR ಸಿನಿಮಾಸ್ ಇದೆ, ಸೀನಿಕ್ ಲೇಕ್ ಸೈಡ್ ವ್ಯೂ ಇದೆ. ನೋಡಿ ಇದು ಕಂಪ್ಲೀಟ್ಲಿ ವೇಸ್ಟ್ ಇಂದ ಮಾಡಿರೋದು. ಈ ಆರ್ಟ್ ಬಂದು 25 ಫೂಟ್ ಇದೆ. ಇದು ಪಬ್ಲಿಕ್ನ ವೇಸ್ಟ್ ರೀಸೈಕ್ಲಿಂಗ್ ಬಗ್ಗೆ ಇನ್ಸ್ಪೈರ್ ಮಾಡಲಿ ಅಂತ ಮಾಡಿರೋದು. ಇದನ್ನ ಇಕೋ ಆರ್ಟಿಸ್ಟ್ ವಿಶ್ವನಾಥ್ ಮಲ್ಲಬಡಿ ಅವರು ಮಾಡಿರೋದು. ಅಲ್ಲಿಂದ ಮಲ್ಟಿಪ್ಲೆಕ್ಸ್ ಝೋನ್ಗೆ ಬಂದೆ. ಇಲ್ಲೇ ಎಂಟ್ರಿನಲ್ಲೇ ಮೂವಿ ಟಿಕೆಟ್ಸ್ನ ಚೆಕ್ ಮಾಡಿ ಒಳಗಡೆ ಅಲೋ ಮಾಡ್ತಾರೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಕಿಟೆಕ್ಚರ್ನ ಮಾಡಿದ್ದಾರೆ. ತುಂಬಾನೇ ಸಕ್ಕತ್ತಾಗಿದೆ ನೋಡೋಕ್ಕಂತೂ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಿಜವಾಗ್ಲೂ. ನಾನು ಬುಕ್ ಮಾಡ್ಕೊಂಡಿದ್ದು ಶೋ ಇದ್ದಿದ್ದು ಸ್ಕ್ರೀನ್ 10ನಲ್ಲಿ. 3:30ಗೆ ಶೋ ಇದ್ದಿದ್ದು. ಮೂವಿ ಸ್ಟಾರ್ಟ್ ಆಗಿದ್ದು ಬಂದು 3:50ಗೆ. ಹಿಸ್ಟಾರಿಕಲ್ ಮೂವಿ ದಿ ಒಡಿಸ್ಸೆ ಅಂತ. ಸೊ ಚೆನ್ನಾಗಿದೆ, ಇಂಟ್ರೆಸ್ಟ್ ಇರೋರು ಹೋಗಿ ನೋಡ್ಬೋದು. ಶೋ 6:50ಗೆಲ್ಲ ಮುಗೀತು. ಸೊ ಲೇಕ್ ಸೈಡ್ನಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ ಅಂತ ಬಂದೆ ನೋಡೋಕ್ಕೆ. ಚೆನ್ನಾಗಿತ್ತು ಈವ್ನಿಂಗ್ ಲೈಟ್ಸ್ ಎಲ್ಲ ನೋಡಲಿಕ್ಕೆ. ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ಮಾಲು. ನೀವೇ ನೋಡ್ತಿರ್ಬೋದು ಲೈಟ್ಸ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ಲ. ಅಲ್ಲಿಂದ ಹೊರಗಡೆ ಬಂದು ಒಂದು ಪ್ಲೇಟ್ ಮಸಾಲೆ ಪುರಿ ತಿಂದು ಮನೆಗೆ ಹೊರಟೆ ಹಾಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀ ಕೃಷ್ಣ.